ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 336 ಆಗಸ್ಟ್ 23, 2020. ಭಾನುವಾರದ ಕಥಾ ಸಮಯ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ತನ್ನ ವಿಶ್ವ ಪರ್ಯಟನೆಯ ಸಮಯದಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ಟಿಪ್ಪಣಿಗಳ ಅನುವಾದ. ಬೀಗಲ್ ಸಾಹಸಯಾನ ಸಂಚಿಕೆ 102. ಬೀಗಲ್ ನೌಕಾಯಾನದ ಸಮಯದಲ್ಲಿ ಈ ತೇಲುತ್ತಿದ್ದ ಕಳೆ ಮುಚ್ಚದೇ ಇದ್ದಂತಹ ಒಂದೇ ಒಂದು ಕಲ್ಲನ್ನು ನಾನು ಕಂಡಿಲ್ಲವೆಂಬುದು ನನ್ನ ವಿಶ್ವಾಸ. ಚಂಡಮಾರುತಗಳು ಬಡಿಯುವ ಈ ನೆಲದ ಬಳಿಯ ಸಮುದ್ರದಲ್ಲಿ ಯಾನ ಮಾಡುವ ಯಾವುದೇ ನೌಕೆಗೂ ಇದು ಒಳ್ಳೆಯ ಸೇವೆಯನ್ನೇ ಕೊಡುತ್ತದೆ. ಇದರಿಂದಾಗಿ ಎಷ್ಟೋ ಹಡಗುಗಳು ದುರಂತಕ್ಕೀಡಾಗುವುದು, ಪ್ರಾಣಹಾನಿಯಾಗುವುದು ಖಂಡಿತವಾಗಿ ತಪ್ಪಿವೆ. ಪಶ್ಚಿಮ ತೀರದ ಈ ಸಮುದ್ರದ ಭಾರೀ ಅಲೆಗಳಲ್ಲಿಯೂ ಬೆಳೆಯುವ ಈ ಕಳೆಯಂತಹ ಅಚ್ಚರಿಯ ವಿಷಯ ಬೇರೆಯಿಲ್ಲ. ಎಷ್ಟೇ ಗಟ್ಟಿಯಾದ ಬಂಡೆಯೂ ಕೂಡ ಇದನ್ನು ವಿರೋಧಿಸಲಾಗದು. ದುಂಡಗಿನ, ಜಾರುವ ಹಾಗೂ ನಯವಾದ ಕಾಂಡದ ದಪ್ಪ ಒಂದಂಗುಲ ದಪ್ಪವೂ ಇರುವುದಿಲ್ಲ. ಆದರೆ ಇಂತಹ 4-5 ಕಾಂಡಗಳನ್ನು ಒಟ್ಟಾಗಿಸಿದರೆ ಅವು ಬಲು ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಹಿಡಿಯುವಷ್ಟು ದೃಢವಾಗಿರಬಲ್ಲವು. ಇವು ಒಳನಾಡಿನಲ್ಲಿರುವ ನೀರಿನ ಕಾಲುವೆಗಳಲ್ಲಿ ಇರುವ ಇಂತಹ ಕಲ್ಲುಗಳಿಗೆ ಆತುಕೊಂಡು ಬೆಳೆಯುತ್ತವೆ. ಒಬ್ಬ ಮನುಷ್ಯದಿಂದ ಎತ್ತಿ ನಾವೆಗೆ ಹಾಕಲಾಗದಷ್ಟು ಭಾರೀ ಕಲ್ಲುಗಳನ್ನು ಕೂಡ ಮೇಲಕ್ಕೆ ಸೆಳೆದು ಹಿಡಿದಿಟ್ಟಿರುತ್ತವೆ. ಕ್ಯಾಪ್ಟನ್ ಕುಕ್ ತನ್ನ 2ನೆಯ ನೌಕಾಯಾನದ ಸಮಯದಲ್ಲಿ ಕೆರ್ಗುಲೆನ್ ಲ್ಯಾಂಡ್ ಪ್ರದೇಶದಲ್ಲಿ ಈ ಕಳೆಯು 24 ಫ್ಯಾದಮ್ಮುಗಳಷ್ಟು ಆಳದಿಂದಲೂ ಬೆಳೆದಿದ್ದನ್ನು ಕಂಡಿದ್ದಾಗಿ ಹೇಳಿದ್ದಾನೆ. ಇದು ನೀಟಾಗಿ ನೆಟ್ಟಗೆ ಬೆಳೆಯದೆ ಸಮುದ್ರ ತಳಕ್ಕೆ ಒಂದು ಕೋನದಲ್ಲಿ ಬೆಳೆಯುತ್ತದೆ. ಹೀಗಾಗಿ ಹಲವಾರು ಫ್ಯಾದಮ್ಮುಗಳಷ್ಟು ಉದ್ದನೆಯ ಕಾಂಡ ಸಮುದ್ರದ ಮೇಲ್ಮೈಯಲ್ಲಿ ಹರಡಿಕೊಂಡಿರುತ್ತದೆ. ಹೀಗೆ ಕೆಲವೊಮ್ಮೆ ಇದು 60 ಫ್ಯಾದಮ್ಮುಗಳಷ್ಟು ದೊಡ್ಡದಾಗಿಯೂ ಬೆಳೆದಿರಬಹುದು ಎನ್ನಬಲ್ಲೆ. ಇಷ್ಟು ಅಂದರೆ 360 ಅಡಿಗಳಷ್ಟು ಉದ್ದ ಬೇರೆ ಯಾವ ಗಿಡವನ್ನೂ ನಾನು ನೋಡುತ್ತಿಲ್ಲ. ಇದು ಸುಮಾರು 45 ಫ್ಯಾದಮ್ಮುಗಳಷ್ಟು ಆಳದಿಂದ ಬೆಳೆಯುವುದನ್ನು ಕ್ಯಾಪ್ಟನ್ ಫಿಜರಾಯ್ ಕಂಡಿದ್ದ. ಈ ಸಮುದ್ರ ಕಳೆ ಬಲು ಶೀಘ್ರವಾಗಿ ಬೆಳೆಯುತ್ತದೆ ಎನಿಸುತ್ತದೆ. ಏಕೆಂದರೆ ಮಿಸ್ಟರ್ ಸ್ಟೀಫನ್ಸನ್ ನವೆಂಬರ್ನಲ್ಲಿ ಬಲು ನಯವಾಗಿ ಉಬ್ಬರ ಬಂದಾಗಲೂ ಎದ್ದು ಕಾಣುತ್ತಿದ್ದ ಬಂಡೆಯೊಂದು ಮುಂದಿನ 6 ತಿಂಗಳಲ್ಲಿ 2 ಅಡಿಗಳಷ್ಟು ಫ್ಯೂಕಸ್ ಡಿಜಿಟೇಟಸಿನಿಂದಲೂ 6 ಅಡಿ ಎತ್ತರದ ಫ್ಯೂಕಸ್ ಎಸುಲೆಂಟಿಸಿನ ಅಡಿಯಲ್ಲಿ ಮುಳುಗಿ ಹೋಗಿತ್ತು ಎಂದು ಹೇಳಿದ್ದ. ಈ ಸಮುದ್ರ ಕಳೆಯ ಹರವು ಅಗಲವಿಲ್ಲದಾಗಿದ್ದಾಗಲೂ ಕೂಡ ಒಳ್ಳೆಯ ನಿಸರ್ಗ ಸಹಜವಾದ ತೆಪ್ಪದಂತೆ ಇರುತ್ತದೆ. ತೆರೆಯ ಬಂದರುಗಳಿಗೆ ಬಂದು ಬಡಿಯುವ ಎತ್ತರದ ಅಲೆಗಳು ಈ ಗಿಡಗಳ ನಡುವಿನಿಂದ ಹಾದುಕೊಂಡು ಬರುವಾಗ ತಮ್ಮ ಗಾತ್ರದಲ್ಲಿ ಕುಗ್ಗಿ ನಯವಾಗಿ ದಡ ತಲುಪುವುದನ್ನು ನೋಡಲು ಅಚ್ಚರಿಯಾಗುತ್ತದೆ. ಈ ಸಮುದ್ರ ಕಳೆಯನ್ನೇ ಅವಲಂಬಿಸಿ ಜೀವಿಸಿರುವ ಒಟ್ಟಾರೆ ಜೀವಿಗಳ ಸಂಖ್ಯೆಯು ಅದ್ಭುತವಾಗಿದೆ. ಈ ಸಮುದ್ರ ಕಳೆಯ ಒಂದು ಹಾಸಿಗೆಯಲ್ಲಿ ವಾಸವಿರುವ ಜೀವಿಗಳನ್ನು ವಿವರಿಸುವ ದೊಡ್ಡದೊಂದು ಗ್ರಂಥವನ್ನೇ ಬರೆಯಬಹುದು. ಮೇಲೆ ತೇಲುತ್ತಿರುವ ಎಲೆಗಳ ಹೊರತಾಗಿ ಉಳಿದ ಪ್ರತಿಯೊಂದು ಎಲೆಯ ಮೇಲೂ ಹವಳದ ಜೀವಿಗಳು ಎಷ್ಟು ದಪ್ಪನಾಗಿ ಆವರಿಸಿಕೊಂಡಿರುತ್ತವೆ ಎಂದರೆ ಆ ಎಲೆಗಳು ಬೆಳ್ಳಗೆ ಕಾಣುತ್ತವೆ. ಕೆಲವು ಹೈಡ್ರಾಗಳ ಪಾಲಿಪ್ಗಳಂತಹ ಸರಳವಾದ ರಚನೆಗಳಿಂದ ತುಂಬಿರುತ್ತವೆ. ಇನ್ನು ಕೆಲವು ಸ್ವಲ್ಪ ಜಟಿಲವಾದ ಜೀವಿಗಳಿಂದಲೂ ಆಸಿಡಿಯೇ ಕುಲದ ಜೀವಿಗಳಿಂದಲೂ ತುಂಬಿರುತ್ತವೆ. ಎಲೆಗಳ ಮೇಲೆಯೂ ಹಲವಾರು ಪಟೆಲ ರೀತಿಯ ಶಂಕುಗಳು ಇರುತ್ತವೆ. ಚಿಪ್ಪುಗಳಿಲ್ಲದ ಟ್ರೋಕೈಗಳಂತಹ ಜೀವಿಗಳು ಹಾಗೂ ಕೆಲವು ಕಪ್ಪೆ ಚಿಪ್ಪುಗಳು ಅಂಟಿಕೊಂಡು ಬೆಳೆಯುತ್ತಿರುವುದನ್ನು ಕಾಣಬಹುದು. ಈ ಗಿಡದ ಎಲ್ಲೆಡೆಯೂ ಅಸಂಖ್ಯ ಏಡಿಗಳಂತಹ ಜೀವಿಗಳು ಭೇಟಿ ನೀಡುತ್ತಿರುತ್ತವೆ. ಗೊಂಚಲು ಗೊಂಚಲಾದ ಬೇರುಗಳನ್ನು ಒದರಿದರೆ ಒಂದು ಗುಡ್ಡೆಯಷ್ಟು ಪುಟ್ಟ ಮೀನುಗಳು, ಕಪ್ಪೆ ಚಿಪ್ಪುಗಳು, ಹಲವು ಬಗೆಯ ಏಡಿಗಳು, ಮೊಟ್ಟೆಗಳು, ಹೋಲೋಥೀರಿಯಾದ ಹವಳಗಳು, ಪ್ಲೆನೇರಿಯಾ ಜೀವಿಗಳು, ಎರೆಹುಳುಗಳಂತಹ ಹಲವು ಬಗೆಯ ಹರಿದಾಡುವ ಹುಳುಗಳು ಕೆಳಗೆ ಉದುರುತ್ತವೆ. ನಾನು ಯಾವುದೇ ಗಿಡದ ರೆಂಬೆಯನ್ನು ಹಿಡಿದಾಗಲೂ ಹೊಸದಾದ ಹಲವು ಜೀವಿಗಳನ್ನು ಕಾಣದೇ ಇರಲಿಲ್ಲ. ಚಿಲಿಯಲ್ಲಿ ಈ ಕಳೆ ಅಷ್ಟೊಂದು ಸಮೃದ್ಧವಾಗಿ ಬೆಳೆಯುವುದಿಲ್ಲ. ಅಲ್ಲಿ ಹಲವು ಕಪ್ಪೆ ಚಿಪ್ಪಿನ ಜೀವಿಗಳು, ಹವಳದ ಜೀವಿಗಳು ಮತ್ತು ಏಡಿಗಳು ಕಾಣುವುದಿಲ್ಲ. ಆದರೆ ಫ್ಲಸ್ಟ್ರೇಸಿ ಮತ್ತು
ಅಸಿಡಿಯೆ ಕುಟುಂಬದ ಹಲವು ಜೀವಿಗಳು ಇದ್ದವು. ಆದರೆ ಇವು ಟೆರಾ ಡೆಲ್ ಫ್ಯೂಗೋದಲ್ಲಿನಕ್ಕಿಂತಲೂ ಭಿನ್ನವಾದಂಥವು. ಫ್ಯೂಗಸ್ ಸಸ್ಯವನ್ನು ಅವಲಂಬಿಸಿ ಬೆಳೆಯುವ ಜೀವಿಗಳಿಗಿಂತಲೂ ಹೆಚ್ಚು ಬಗೆಯ ಜೀವಿಗಳನ್ನು ಇಲ್ಲಿ ಕಾಣಬಹುದು. ದಕ್ಷಿಣ ಭೂಗೋಳದಲ್ಲಿರುವ ಈ ಬೃಹತ್ ಜಲಾರಣ್ಯವನ್ನು ಉಷ್ಣವಲಯದಲ್ಲಿರುವ ಅರಣ್ಯಗಳ ಜೊತೆಗಷ್ಟೇ ಹೋಲಿಸಬಹುದು. ಯಾವುದೇ ಪ್ರದೇಶದಲ್ಲಿರುವ ಅರಣ್ಯವನ್ನು ನಾಶ ಮಾಡಿದರೂ ಇಲ್ಲಿರುವ ಈ ಸಮುದ್ರ ಕಳೆಯನ್ನು ನಾಶ ಮಾಡಿದಾಗ ನಶಿಸಿ ಹೋಗುವಷ್ಟು ಜೀವ ಪ್ರಭೇದಗಳು ನಾಶವಾಗುವುದಿಲ್ಲ. ಈ ಕಳೆಯ ಎಲೆಗಳ ನಡುವೆ ಅಸಂಖ್ಯ ಮೀನುಗಳು ಬದುಕುತ್ತವೆ. ಇವುಗಳಿಗೆ ಬೇರೆಲ್ಲಿಯೂ ನೆಲೆಯಾಗಲಿ ಆಹಾರವಾಗಲಿ ಸಿಗಲಿಕ್ಕಿಲ್ಲ. ಇವುಗಳ ನಾಶದೊಂದಿಗೆ ಇಲ್ಲಿರುವ ಕಾರ್ಮೊರಾಂಟು ಮೊದಲಾದ ಮೀನುಗಾರ ಹಕ್ಕಿಗಳು, ನೀರುನಾಯಿಗಳು, ಸಮುದ್ರ ಸಿಂಹಗಳು ಕೂಡ ಶೀಘ್ರವೇ ಮರೆಯಾಗುವುವು. ಕೊನೆಗೆ ಈ ದರಿದ್ರ ದೇಶದ ದರಿದ್ರ ದೊರೆಯಾದ ಫ್ಯೂಜಿಯನ್ ಕಾಡು ಜನರೂ ಹೆಚ್ಚೆಚ್ಚು ನರಭಕ್ಷಕರಾಗಿ ಸಂಖ್ಯೆಯಲ್ಲಿ ಕಡಿಮೆಯಾಗುತ್ತಾ ಕೊನೆಗೆ ಅಳಿದೇ ಹೋಗಬಹುದು. ಜೂನ್ 8 ಬೆಳ್ಳಂಬೆಳಗ್ಗೆಯೇ ಲಂಗರು ಮೇಲೆತ್ತಿ ಫೇಮಿನ್ ಬಂದರನ್ನು ಬಿಟ್ಟು ಹೊರಟೆವು. ಇತ್ತೀಚೆಗಷ್ಟೇ ಪತ್ತೆಯಾಗಿದ್ದ ಮ್ಯಾಗ್ದಲೇನ್ ಕಾಲುವೆಯ ಮೂಲಕ ಸಾಗಿ ಮೆಗೆಲಾನ್ ಸಂಧಿಯನ್ನು ಬಿಡೋಣವೆಂದು ಕ್ಯಾಪ್ಟನ್ ಫಿಟ್ಜರಾಯ್ ನಿರ್ಧರಿಸಿದ. ನಾನು ಈ ಹಿಂದೆ ಬಲು ವಿಷಾದದ ಛಾಯೆ ಹೊತ್ತು ಬೇರೆ ಯಾವುದೋ ಕೆಟ್ಟ ಪ್ರಪಂಚಕ್ಕೆ ಕರೆದೊಯ್ಯುವಂತೆ ಕಾಣುತ್ತದೆಂದು ಹೇಳಿದ್ದ ದಕ್ಷಿಣದ ಹಾದಿಯಲ್ಲೇ ನಾವು ಹೋಗಬೇಕಿತ್ತು. ಗಾಳಿ ಸುಮಾರಾಗಿತ್ತು, ಆದರೆ ಹವೆ ಬಲು ಗಾಢವಾಗಿತ್ತು. ಹೀಗಾಗಿ ನಾವು ಬಹಳಷ್ಟು ನೋಟಗಳನ್ನು ಕಾಣಲಿಲ್ಲ. ಕಪ್ಪಗಿನ ದೊಡ್ಡ ಮೋಡಗಳು ಪರ್ವತಗಳ ಶಿಖರದಿಂದ ಬುಡದವರೆಗೆ ಬಿರಬಿರನೆ ಸಾಗಿತ್ತುವು. ಈ ಮಬ್ಬು ಮುಸುಕಿನ ನಡುವೆ ಅಲ್ಲಲ್ಲಿ ಇಣುಕಿದ ನೋಟಗಳು ಕೌತುಕವನ್ನುಂಟು ಮಾಡುತ್ತಿದ್ದುವು. ಚೂಪು ಶಿಖರಗಳು, ಹಿಮದ ಶಂಖುಗಳು, ನೀಲಿಯಾದ ಹಿಮನದಿಗಳು ಆಕಾಶದಲ್ಲಿ ಬೇರೆ ಬೇರೆ ದಿಕ್ಕುಗಳಲ್ಲಿ ದೂರಗಳಲ್ಲಿ ಬರೆದ ಚಿತ್ರಗಳಂತೆ ಆಗಾಗ್ಗೆ ತೋರಿ ಮರೆಯಾಗುತ್ತಿದ್ದುವು. ಇಂತಹ ದೃಶ್ಯಗಳನ್ನು ನೋಡುತ್ತಲೇ ನಾವು ಕೇಪ್ ಟರ್ನ್ ಬಳಿ ಬಂದು ಲಂಗರು ಹಾಕಿದೆವು. ಇದು ಮೋಡಗಳ ಹಿಂದೆ ಅಡಗಿಕೊಂಡಿದ್ದ ಸಾರ್ಮಿಯೆಂಟೋ ಪರ್ವತದ ಬಳಿ ಇದೆ. ನಾವು ನಿಂತಿದ್ದಲ್ಲಿ ಎರಡೂ ಬದಿಗೂ ಆಕಾಶವನ್ನೇ ಮುಟ್ಟುವಂತೆ ನೆಟ್ಟಗೆ ಮೇಲೆದ್ದಿದ್ದ ಕೋಡುಗಲ್ಲುಗಳ ಬುಡದಲ್ಲಿ ಒಂದೇ ಒಂದು ವಿಗ್ ವ್ಯಾಮ್ ಇತ್ತು. ಆ ಪಾಳು ವಿಗ್ ವ್ಯಾಮ್ ಮನುಷ್ಯ ಒಮ್ಮೊಮ್ಮೆ ಈ ರೀತಿಯ ಪಾಳು ಬಿದ್ದೆಡೆಗೂ ಕಾಲಿಡುತ್ತಾನೆಂದು ಸೂಚಿಸುತ್ತಿತ್ತು. ಅದರ ಹೊರತಾಗಿ ಮನುಷ್ಯನಿಗೆ ಇಲ್ಲಿನ ಯಾವುದರ ಮೇಲೆಯೂ ಅಧಿಕಾರ ಇದ್ದಂತೆ ತೋರಲಿಲ್ಲ. ಒಂದಿನ್ನೊಂದರ ಜೊತೆಗೆ ಪೈಪೋಟಿ ಹಾಕುವಂತೆ ತೋರುತ್ತಿದ್ದ ಕಲ್ಲು, ಮಂಜು, ಹಿಮ, ಗಾಳಿ, ನೀರು ಎಲ್ಲವೂ ಮನುಷ್ಯನ ವಿರುದ್ಧವೇ ಕೈ ಜೋಡಿಸಿದಂತೆ ಕಂಡುವು. ನಿಸರ್ಗವೇ ಇಲ್ಲಿ ಸರ್ವಾಧಿಕಾರಿಯಾಗಿತ್ತು. ಜೂನ್ 9 ಬೆಳಗ್ಗೆ ಸಾರ್ಮಿಯೆಂಟೋ ಮೇಲಿದ್ದ ಮಂಜಿನ ಮುಸುಕು ಕ್ರಮೇಣ ಸರಿದು ಅದರ ಪೂರ್ಣ ಚಿತ್ರವನ್ನು ನಮ್ಮೆದುರಿಗೆ ಅನಾವರಣಗೊಳಿಸಿದ್ದನ್ನು ಕಂಡು ಸಂತಸಗೊಂಡೆವು. ಈ ಪರ್ವತವು ಟೆರಾ ಡೆಲ್ ಫ್ಯೂಗೋದಲ್ಲಿರುವ ಪರ್ವತಗಳಲ್ಲಿ ಅತಿ ಎತ್ತರದ್ದು. ಸುಮಾರು 6800 ಅಡಿಗಳಷ್ಟು ಎತ್ತರವಿದೆ. ಇದರ ಎತ್ತರದ 1/8 ಇರುವ ಬುಡವನ್ನು ಮಬ್ಬು ಕತ್ತಲಿನ ಕಾಡು ಆವರಿಸಿದೆ. ಕಾಡಿನ ಮೇಲಿರುವ ಹಿಮದ ಹೊದಿಕೆ ಶಿಖರದ ತುದಿಯವರೆಗೂ ಹಾಸಿಕೊಂಡಿದೆ. ಪ್ರಪಂಚ ಇರುವವರೆಗೂ ಕರಗದಂತೆ ತೋರುವ ಈ ಬೃಹತ್ ಹಿಮದ ಗುಡ್ಡೆಗಳನ್ನು ನೋಡುವುದಕ್ಕೆ ಅದ್ಭುತ. ವಿಶಾಲವಾಗಿ ಹೊಳೆಯುವ ಈ ಬಿಳಿಯ ಮೈಯಿಂದ ಬೆಳಕು ಪ್ರತಿಬಿಂಬಿಸಿದ್ದರಿಂದ ಎಲ್ಲಿಯೂ ನೆರಳು ಬೀಳುತ್ತಿರಲಿಲ್ಲ. ಆಕಾಶಕ್ಕೆ ಚಾಚಿಕೊಂಡಿದ್ದ ವಸ್ತುಗಳ ಅಂಚುಗಳಷ್ಟೇ ಸುಸ್ಪಷ್ಟವಾಗಿ ತೋರುತ್ತಿದ್ದುವು. ಹೀಗಾಗಿ ಈ ಬಿಳಿ ಕಾಯ ಇನ್ನಷ್ಟು ಎದ್ದು ತೋರುತ್ತಿತ್ತು. ಹಲವು ಹಿಮನದಿಗಳು ಅಂಕುಡೊಂಕಾದ ಹಾದಿಯಲ್ಲಿ ಮೇಲಿನ ವಿಶಾಲವಾದ ಪ್ರದೇಶದಿಂದ ಬುಡದಲ್ಲಿದ್ದ ಸಾಗರದವರೆಗೆ ಸರಿಯುತ್ತಿದ್ದುವು. ಇವನ್ನು ಹೆಪ್ಪುಗಟ್ಟಿದ ನಯಾಗರಾ ಜಲಪಾತಕ್ಕೆ ಹೋಲಿಸಬಹುದಿತ್ತು. ಈ ನೀಲಿ ಬಣ್ಣದ ಹೆಪ್ಪುಗಟ್ಟಿದ ನದಿಗಳು ಕೂಡ ಹರಿಯುವ ನದಿಗಳಂತೆಯೇ ಸುಂದರವಾಗಿದ್ದುವು. ರಾತ್ರಿಯ ವೇಳೆಗೆ ನಾವು ಈ ಕಾಲುವೆಯ ಪಶ್ಚಿಮದ ತುದಿಯನ್ನು ತಲುಪಿದೆವು. ಆದರೆ ಇಲ್ಲಿ ನೀರು ಎಷ್ಟು ಆಳವಿತ್ತೆಂದರೆ ಸರಿಯಾಗಿ ಲಂಗರು ಹಾಕಲು ಸ್ಥಳವೇ ಸಿಗಲಿಲ್ಲ. ಹೀಗಾಗಿ ನಾವು ಕಗ್ಗತ್ತಲಿನ ರಾತ್ರಿಯ 14 ಗಂಟೆಗಳೂ ಸಮುದ್ರದ ಒಂದು ಇಕ್ಕಟ್ಟಾದ ಓಣಿಯ ಒಳಗೂ ಹೊರಗೂ ಓಲಾಡುವಂತೆ ಆಗಿತ್ತು. ಜೂನ್ 10 ಬೆಳಗ್ಗೆ ನಾವು ಶಾಂತಸಾಗರದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದೂರ ಸಾಗಿದೆವು. ಇಲ್ಲಿನ ಪಶ್ಚಿಮ ಕರಾವಳಿಯಲ್ಲಿ ಪುಟ್ಟ ದುಂಡನೆಯ ಶಿಖರಗಳ ಗ್ರಾನೈಟ್ ಶಿಲೆ ಅಥವಾ ಹಸಿರು ಶಿಲೆಯ ಬರಡುಗುಡ್ಡಗಳಿವೆ. ಇವುಗಳಲ್ಲಿ ಒಂದನ್ನು ಸರ್ ಜೆ ನಾರ್ಬರೋ ದಕ್ಷಿಣದ ದುಃಖ ಎಂದು ಕರೆದಿದ್ದಾನೆ. ಏಕೆಂದರೆ ಅದು ನೋಡಲು ಅಷ್ಟೊಂದು ಬರಡಾಗಿತ್ತಂತೆ. ಇಲ್ಲಿ ಪ್ರಧಾನವಾಗಿರುವ ದ್ವೀಪಗಳಾಚೆಗೆ ಅಸಂಖ್ಯ ಬಂಡೆಗಳು ಚದುರಿಕೊಂಡಿವೆ. ಇವುಗಳ ಮೇಲೆ ಸಮುದ್ರದ ಅಲೆಗಳು ಅವಿರತವಾಗಿ ಬಡಿದಾಡುತ್ತಿರುತ್ತವೆ. ನಾವು ಪಶ್ಚಿಮ ಹಾಗೂ ಪೂರ್ವದ ಇಂತಹ ಶಾಪ ಪ್ರವಾಹಗಳ ಮಧ್ಯದಲ್ಲಿ ಸ್ವಲ್ಪ ಉತ್ತರಕ್ಕೆ ಸಾಗಿದೆವು. ಇಲ್ಲಿ ಎಷ್ಟೊಂದು ನೊರೆಗಟ್ಟಿದ ಅಲೆಗಳಿವೆ ಎಂದರೆ ಇದನ್ನು ಹಾಲು ಹಾದಿ ಎಂದೇ ಕರೆಯುತ್ತಾರೆ. ಇದರ ಮೇಲೆ ಒಮ್ಮೆ ಕಣ್ಣು ಹಾಯಿಸಿದರೆ ಸಾಕು, ನೆಲವಾಸಿಗಳು ಇಲ್ಲಿ ಬಿದ್ದಿರಬಹುದಾದ ನೌಕೆಗಳು ಆಗಿರುವ ಸಾವು ನೋವುಗಳನ್ನು ಊಹಿಸಿಕೊಳ್ಳಬಹುದು. ಇಂತಹ ದೃಶ್ಯವನ್ನು ನೋಡುತ್ತಾ ನಾವು ಕೊನೆಗೂ ಟೆರಾ ಡೆಲ್ ಫ್ಯೂಗೋಗೆ ವಿದಾಯ ಹೇಳಿದೆವು.
ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.